ನಮಸ್ಕಾರ ಫ್ರೆಂಡ್ಸ್, ಮಿಸ್ಟಿಕೆರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಎಂಥದೇ ಕಷ್ಟ ಬಂದರೂ ಕೂಡ ದೂರ ಆಗುತ್ತೆ. ನಿಮ್ಮ ಮನೆ ದೇವರ ಕೃಪೆಯಿಂದ ಮುಂದೆ ಬರ್ತಾ ಇರುವಂಥ 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಅದ್ಭುತವಾದ ಬದಲಾವಣೆಗಳು ಬರ್ತಾ ಇದೆ ಅನ್ನೋದನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಿಮ್ಮ ಮನೆ ದೇವರನ್ನು ಒಂದು ಸಾರಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರ ಹೆಸರು ಏನಿದೆ ಅದನ್ನು ಖಂಡಿತವಾಗ್ಲೂ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಟೈಪ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮವ್ರು ಯಾರಿದ್ದಾರೆ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ನಿಮಗೆ ಪರ್ಸನಲ್ ಆಗಿರುವಂಥ ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಒಂದು ಪರಿಹಾರಗಳು ಬೇಕಾಗಿದೆ, ಗೈಡೆನ್ಸ್ ಬೇಕಾಗಿದೆ ಅಂದರೆ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ನಿಮಗೆ ಟ್ಯಾರೋ ರೀಡಿಂಗ್ ಅಷ್ಟೇ ಅಲ್ಲ, ಆಕಾಶಿಕ್ ರೀಡಿಂಗಲ್ಲೂ ಕೂಡ ನಿಮ್ಮ ಒಂದು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುವಂಥ ಕಷ್ಟಗಳೇನಾದರೂ, ಕರ್ಮ ಫಲಗಳೇನಾದರೂ ಇದ್ದರೆ, ಈ ಒಂದು ಜನ್ಮದಲ್ಲಿ ನೀವು ಕಷ್ಟವನ್ನು ಪಡ್ತಾ ಇರ್ತೀರಾ, ಆ ಒಂದು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಏನಿದೆ ಪರಿಹಾರಗಳು ಅನ್ನೋದನ್ನು ಖಂಡಿತವಾಗ್ಲೂ ನೀವು ಆಕಾಶಿಕ್ ರೀಡಿಂಗಲ್ಲಿ ತಿಳ್ಕೊಬೋದಾಗಿರುತ್ತೆ. ಯಾರಿಗೆಲ್ಲ ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗಬೇಕು ಅಂತ ಇರುತ್ತೋ ಅವರು ಆಕಾಶಿಕ್ ರೀಡಿಂಗ್ ತಗೋಬೋದು, ಅಥವಾ ಕಸ್ಟಮೈಸ್ ಆಗಿರುವಂಥ ನಿಮ್ಮ ಜಾತಕದ ಪ್ರಕಾರನೇ ನಿಮಗೆ ಆಗಿ ಮಾಡಿಕೊಡುವಂಥ ಒಂದು ಕ್ರಿಸ್ಟಲ್ಗಳನ್ನು ಕೂಡ ನೀವು ನಮ್ಮ ಕಡೆಯಿಂದ ತಗೊಳ್ಳೋದ್ರಿಂದ ನಿಮ್ಮ ಹೆಸರಲ್ಲಿ, ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಹೆಸರಲ್ಲಿ ಅದಕ್ಕೆ ಒಂದು ಎನರ್ಜೈಸ್ ಮಾಡಿರುವಂಥ ಶಕ್ತಿಯನ್ನು ತುಂಬಿರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಅದರಿಂದ ಉಪಯೋಗ ಅನ್ನೋದು ನೀವು ನೋಡ್ತೀರಾ. ಒಂದು 21ರಿಂದ 45 ದಿನಗಳಲ್ಲಿ ಇದರ ಒಂದು ಪ್ರಭಾವ ಅನ್ನೋದು ನಿಮ್ಮ ಜೀವನದಲ್ಲಿ ಶುರು ಆಗ್ತಾ ಹೋಗುತ್ತೆ. ಯಾರಿಗೆ ಅದರ ಅವಶ್ಯಕತೆ ಇದೆ, ತೊಂದರೆಗಳಿದೆ, ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದಾದರೆ ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ನಿಮ್ಮ ಮನೆ ದೇವರನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿ 6 ಕಾರ್ಡ್ ಇದೆ ಅಲ್ವಾ, 6ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು, ಒಂದು ಪ್ರಶ್ನೆಗೆ ಒಂದು ಕಾರ್ಡ್, ನಿಮ್ಮ ಎಷ್ಟು ಪ್ರಶ್ನೆ ಇದೆಯೋ ಅಷ್ಟು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬೋದು. ಇಲ್ಲಿ ಕಾಣ್ತಾ ಇರುವಂಥ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಏನಿದೆ, ಇದು ನಿಮ್ಮ ಹಣಕಾಸಿನ ತೊಂದರೆಯನ್ನು ಪರಿಹಾರ ಮಾಡೋಕ್ಕೆ ಅಂತಲೇ ಇರುವಂಥದ್ದು. ಮತ್ತು ಇನ್ನೊಂದು ಏನು ಕ್ರಿಸ್ಟಲ್ ನಾನು ತೋರಿಸ್ತಾ ಇರುವಂಥದ್ದಿದೆ ಅಲ್ವಾ, ಇದು ನಿಮ್ಮ ಒಂದು ನೆಗೆಟಿವ್ ಎನರ್ಜಿ ಏನಿದೆ, ಈ ವಿಲಯ ಆಗಿರ್ಬೋದು, ಕಣ್ಣು ದೃಷ್ಟಿ ದೋಷ ಆಗಿರ್ಬೋದು, ಅಥವಾ ಈ ಒಂದು ಕೆಡುಕನ್ನು ಮಾಡಿರುವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಗೂ ಕೂಡ ಇದರಿಂದ ನಿಮಗೆ ಪರಿಹಾರ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಕೂಡ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಈ ಒಂದು ಕ್ರಿಸ್ಟಲನ್ನು ನೀವು ಉಪಯೋಗ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ, ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗ್ತಾ ಇರುವಂಥದ್ದು, ನಿಮ್ಮ ಮನೆ ದೇವರ ಕೃಪೆಯಿಂದ ಮುಂದಿನ 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡದಾಗಿರುವಂಥ ಪಾಸಿಟಿವ್ ಚೇಂಜಸ್ ಅನ್ನೋದು ಆರಂಭ ಆಗ್ತಾ ಇದೆ ಅನ್ನೋ ಒಂದು ಅರ್ಥವನ್ನು ಈ ಕಾರ್ಡಿನ ಮೂಲಕ ನಾವು ತಿಳಿಬೋದು. ತಾಯಿ ಧೂಮವತಿ ಕಷ್ಟಗಳು, ಒಂದು ನೆಗೆಟಿವ್ ಎನರ್ಜಿ, ಹಳೆಯ ಯಾವುದಾದ್ರೂ ಒಂದು ಆಬ್ಸ್ಟಿಕಲ್ಸ್ ಇದ್ದರೆ ಅದನ್ನೆಲ್ಲನೂ ಕೂಡ ತೆಗೆದುಹಾಕಿ ಹೊಸದಾಗಿರುವಂಥ ಹಾದಿಯನ್ನು ಸೃಷ್ಟಿ ಮಾಡುವಂಥ ದೇವತೆಯವರಾಗಿದ್ದಾರೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳಲ್ಲಿ ನೀವು ಅನುಭವಿಸಿರುವಂಥ ಕಷ್ಟಗಳು, ಸಮಸ್ಯೆಗಳು, ಸಾಲದ ಬಾಧೆ ಅಥವಾ ಮಾನಸಿಕ ನೆಮ್ಮದಿ ಇಲ್ಲದೆ ನೀವೇನು ಕಷ್ಟಪಟ್ಟಿದ್ದೀರಲ್ವ, ಅದೆಲ್ಲ ಕೂಡ ಇಲ್ಲಿಗೆ ಕೊನೆ ಆಗ್ತಾ ಇದೆ. ಶತ್ರುಗಳ ನಾಶ ಆಗಿ ನಿಮ್ಮ ಹಳೆಯ ತಪ್ಪುಗಳಿಂದ ನೀವು ಪಾಠವನ್ನು ಕಲಿತು ಹೊಸದಾಗಿರುವಂಥ ಜೀವನವನ್ನು ನೀವು ಆರಂಭ ಮಾಡ್ತಾ ಇದ್ದೀರಾ. ತಾಯಿಯ ಕೃಪೆ ನಿಮ್ಮ ಎಲ್ಲ ಒಂದು ಕೆಟ್ಟ ದೃಷ್ಟಿಗಳಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಪರಿಹಾರ ಏನಾದರೂ ಮಾಡಬಹುದಾ ಅಂತ ಕೇಳೋದಾದರೆ ಖಂಡಿತ ಪ್ರತಿದಿನ ಬೆಳಗ್ಗೆ ಕಾಗೆಗಳಿಗೆ ಆಹಾರವನ್ನು ಹಾಕುವಂಥದ್ದಾಗಿರ್ಬೋದು, ಶನಿವಾರ ಸಂಜೆ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಒಂದು ಸ್ವಲ್ಪ ಕಪ್ಪು ಸಾಸಿವೆ ಅಥವಾ ಧೂಪವನ್ನು ಹಾಕುವಂಥದ್ದು, ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಮನೇಲಿರುವಂಥ, ನಿಮ್ಮ ಒಂದು ಜೀವನದಲ್ಲಿರುವಂಥ ನೆಗೆಟಿವ್ ಎನರ್ಜಿನ, ಕೆಟ್ಟ ದೃಷ್ಟಿನ ಸಂಪೂರ್ಣವಾಗಿ ಸುಟ್ಟು ಹಾಕೋದಕ್ಕೆ ಸಹಾಯವನ್ನು ಮಾಡುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಲ್ವ, ನಿಮ್ಮ ಒಂದು ಮನೆ ದೇವರ ಆಶೀರ್ವಾದ ಏನು ಹೇಳ್ತಾ ಇದೆ ನಿಮಗೆ ಅಂತ ನೋಡೋಣ. ನಿಮಗೆ ಯೋಗಮಾಯ ದೇವಿಯ ಒಂದು ಕಾರ್ಡ್ ಅನ್ನೋದು ಬಂದಿದೆ. ಅಂದರೆ ನಿಮ್ಮ ಮನೆ ದೇವರ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸುತ್ತುವರೆದಿರುವಂಥ ಒಂದು ಕನ್ಫ್ಯೂಷನ್ಸ್ ಏನಿದೆ ದೂರ ಆಗಿ ಸತ್ಯ ಏನು ಅನ್ನುವಂತಹ ಒಂದು ಅರಿವು ನಿಮಗೆ ಬರ್ತಾ ಇದೆ. ಯೋಗಮಾಯ ಅಂದರೆ ಭ್ರಮೆಯನ್ನು ಕಳೆದು ಒಂದು ನಿಜ ದರ್ಶನ ಮಾಡಿಸುವಂತಹ, ಒಂದು ಯಶಸ್ಸನ್ನು ಕರುಣಿಸುವಂತಹ ಜಗನ್ಮಾತೆ ಆಗಿದ್ದಾರೆ. ನಿಮ್ಮ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಆಗಿರ್ಬೋದು, ನಿಮ್ಮನ್ನು ದಾರಿ ತಪ್ಪಿಸ್ತಾ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅಥವಾ ಆಲೋಚನೆಗಳಿಂದ
ಏನು ನಿಮ್ಮನ್ನು ಕೆಟ್ಟ ದಾರಿಗೆ ತೊಗೊಂಡು ಹೋಗ್ತಾ ಇರುವಂಥ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ಅದರಿಂದ ನೀವು ದೂರ ಆಗ್ತಾ ಇದ್ದೀರಾ. ಇದುವರೆಗೆ ಕೈಗೆ ಸಿಗದೇ ಇರೋ ರೀತಿ ಮರೆಯಾಗ್ತಾ ಇದ್ದಂಥ ಒಂದು ಅವಕಾಶಗಳೇನಿದೆ, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ನೀವು ತುಂಬ ಸಲ ಅಂದ್ಕೊಂಡಿರ್ಬೋದು. ಆ ಒಂದು ರೀತಿಯಾಗಿರುವಂಥ ಅವಕಾಶಗಳು ಈಗ ನಿಮ್ಮನ್ನೇ ಹುಡುಕೊಂಡು ಬರ್ತಾ ಇದೆ. ನಿಮ್ಮ ಬುದ್ಧಿಶಕ್ತಿ ತುಂಬಾ ಶಾರ್ಪಾಗಿ ವರ್ಕ್ ಆಗುತ್ತೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಮೂಲಕ ಒಂದು ಸೊಸೈಟಿನಲ್ಲಿ ನಿಮ್ಮ ಒಂದು ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಏನಾದರೂ ಪರಿಹಾರಗಳನ್ನು ಮಾಡ್ಬೋದಾ ಅಂತ ನೋಡೋದಾದರೆ, ಪ್ರತಿದಿನ ಸಂಜೆ ನೀವು ದೇವರಿಗೆ ದೀಪಾರಾಧನೆ ಮಾಡ್ಬೋದು. ಓಂ ಯೋಗಮಾಯೈ ನಮಃ ಅನ್ನೋ ಒಂದು ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಬೋದು. ಇದರಿಂದ ನಿಮ್ಮ ಮನಸ್ಸಲ್ಲಿರುವಂಥ ಒಂದು ಕನ್ಫ್ಯೂಷನ್ಸ್ ಎಲ್ಲ ಕಡಿಮೆ ಆಗಿ ನಿಮ್ಮ ಸುತ್ತ ಇರುವಂಥ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅಥವಾ ಭ್ರಮೆ ಏನಿದೆ ಅದೆಲ್ಲನೂ ಕೂಡ ದೂರ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ನಿಮ್ಮ ಮನೆ ದೇವರ ಕಡೆಯಿಂದ ಯಾವ ಒಂದು ಆಶೀರ್ವಾದ ಸಿಗ್ತಾ ಇದೆ ಅನ್ನೋದನ್ನು ನೋಡೋಣ. ನಿಮಗೆ ಸಿಗ್ತಾ ಇರುವಂಥದ್ದು ಜ್ಯೇಷ್ಠ ದೇವಿಯವರ ಒಂದು ಆಶೀರ್ವಾದ. ಅಂದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ನಿಂತು ಹೋಗಿರುತ್ತೆ ಅಲ್ವಾ, ಆ ಒಂದು ಕೆಲಸಗಳಿಗೆ ಈಗ ಒಂದು ಮೂಮೆಂಟ್ ಅನ್ನೋದು ಸಿಗ್ತಾ ಇದೆ. ಜ್ಯೇಷ್ಠ ದೇವಿ ಕಷ್ಟ ಕಾಲದಲ್ಲಿ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾರೆ. ನಂತರ ಒಂದು ಸ್ಟೆಬಿಲೈಸ್ ಆಗಿರುವಂತಹ ಒಂದು ಯಶಸ್ಸನ್ನು ನೀಡುವಂಥ ದೇವತೆ ಆಗಿದ್ದಾರೆ. ಇದುವರೆಗೂ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಎದುರಾಗ್ತಾ ಇದ್ದಂಥ ಒಂದು ನಿರಾಸೆ ಏನಿದೆ ಅಥವಾ ಡಿಲೇ ಏನಿದೆ ಅದೆಲ್ಲನೂ ಕೂಡ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನಿಮ್ಮ ಒಂದು ಹಾರ್ಡ್ ವರ್ಕಿಗೆ ಒಂದು ಒಳ್ಳೆಯ ಫಲಿತಾಂಶ ಅನ್ನೋದು ಸಿಗುವಂಥ ಸಮಯ ಇದಾಗಿದೆ. ನಿಮ್ಮ ಆಲೋಚನೆಗಳಲ್ಲಿ ಮೂಡ್ತಾ ಇದ್ದಂಥ ಒಂದು ನೆಗೆಟಿವ್ ಒಂದು ಥಾಟ್ಸ್ ಏನಿದೆ ಅದೆಲ್ಲನೂ ಕೂಡ ದೂರ ಆಗಿ ಮನಸ್ಸಲ್ಲಿ ಒಂದು ದೃಢತೆ ಅನ್ನುವಂತಹ ಸಿಗುವಂಥ ಒಂದು ಸಮಯ ಇದಾಗಿದೆ. ಧೈರ್ಯವಾಗಿ ಮುಂದೆ ಹೋಗಿ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಸಿಗ್ತಾ ಇದೆ. ಪರಿಹಾರ ಏನಾದರೂ ಮಾಡ್ಬೋದಾ ಅಂದರೆ, ಶನಿವಾರ ದಿನ ಬೆಳಗ್ಗೆ ಅರಳಿ ಮರದ ಬೇರೇನಿದೆ ಅಲ್ವಾ, ಅಲ್ಲಿ ಹೋಗಿ ಸ್ವಲ್ಪ ನೀರು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ನೀವು ಅಲ್ಲಿ ಅರ್ಪಣೆ ಮಾಡ್ಬೋದು. ಮರಕ್ಕೆ 7 ಬಾರಿ ಪ್ರದಕ್ಷಿಣೆ ಮಾಡುವಂಥದ್ದು ಇದು ನಿಮ್ಮ ಜೀವನದಲ್ಲಿರುವಂಥ ಈ ದೋಷಗಳೇನಿದೆ ಅಲ್ವಾ, ಮತ್ತು ಏನೆಲ್ಲ ಆಬ್ಸ್ಟಿಕಲ್ಸ್ ಬರ್ತಾ ಇದೆ ಅದನ್ನೆಲ್ಲ ನಿವಾರಿಸಿ ಮನೆ ದೇವರ ಅನುಗ್ರಹನ ಸಿದ್ಧಿ ಮಾಡಿಕೊಡೋದಕ್ಕೆ ಇದು ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿ ಆಗಿರುತ್ತೆ. ಪ್ರತಿದಿನ ನೀವು ಮಾಡ್ಬೋದು ಅಥವಾ ವಾರದಲ್ಲಿ ಒಂದು 3 ಬಾರಿ ಆದರೂ ಇದನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಸಿಗುತ್ತೆ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ಮನೆ ದೇವರ ಆಶೀರ್ವಾದ ಅಥವಾ ಒಂದು ಸಂದೇಶ ಏನಿದೆ ಅಂತ ನೋಡೋದಾದರೆ, ನಿಮ್ಮ ಜೀವನಕ್ಕೆ ಒಲಿದು ಬರ್ತಾ ಇರುವಂಥ ಅದೃಶ್ಯ ದೈವಿಕ ಸಹಾಯ, ಹಠಾತ್ತಾಗಿ ಒಂದು ಧನಲಾಭವನ್ನು ಇದು ಸೂಚಿಸ್ತಾ ಇರುವಂಥದ್ದು. ಯಕ್ಷ ಇಲ್ಲಿ ಕಾರ್ಡ್ ಸಿಗ್ತಾ ಇರುವಂಥದ್ದು ಯಕ್ಷ. ಅಂದರೆ ಯಕ್ಷರು ನ್ಯಾಚುರಲ್ ಆಗಿ ಒಂದು ತುಂಬಾ ಶಕ್ತಿಶಾಲಿಯಾಗಿರುವಂತಹವರು. ಅದರ ಜೊತೆಯಲ್ಲಿ ಪ್ರಕೃತಿಯ ರಹಸ್ಯ ಸಂಪತ್ತನ್ನು ಕಾಯ್ತಾ ಇರುವಂತಹ, ಅದನ್ನು ಯಾರು ಯೋಗ್ಯರಿದ್ದಾರಲ್ವ ಅವರಿಗೆ ಕೊಡುವಂತಹ ದೇವತೆ ಇವರಾಗಿದ್ದಾರೆ. ನಿಮ್ಮ ಒಂದು ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಅದಕ್ಕೆ ನಿಮಗೆ ಅನಿರೀಕ್ಷಿತವಾಗಿರುವಂಥ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಸಿಗ್ತಾ ಇದೆ. ಇದುವರೆಗೂ ನಿಮಗೆ ಕೊಡಬೇಕಾಗಿರುವಂಥ ದುಡ್ಡನ್ನು ಕೊಡದೆ ನಿಮ್ಮನ್ನು ಯಾರಾದರೂ ಮೋಸ ಮಾಡ್ತಿದ್ರೆ ಹಣ ತಿರುಗಿ ಬರುವಂಥ ಸಾಧ್ಯತೆಗಳಿದೆ. ಹೊಸದಾಗಿರುವಂಥ ಒಂದು ಇನ್ಕಮ್ ಸೋರ್ಸಸ್ ಅನ್ನೋದು ನಿಮಗೆ ಈಗ ಹುಟ್ಕೊಳ್ಳುವಂಥ ಸಾಧ್ಯತೆ ಇದೆ. ಇದ್ರ ಜೊತೆಲಿ ನಿಮಗೆ ಗೊತ್ತಾಗದೇ ಇರೋ ರೀತಿ ನಿಮ್ಮನ್ನು ಕಾಡ್ತಾ ಇದ್ದಂಥ ಒಂದು ನೆಗೆಟಿವ್ ಎನರ್ಜಿ ಏನಿದೆ ನಿಮಗೆ, ಅದರಿಂದ ಪೂರ್ತಿಯಾಗಿರುವಂಥ ರಕ್ಷಣೆ ಅನ್ನೋದು ಸಿಗ್ತಾ ಇದೆ. ನಿಮ್ಮ ಒಂದು ಕೆಲಸದ ವಿಷಯದಲ್ಲಿ ನಿಮ್ಮ ಪ್ರಭಾವ ಅನ್ನೋದು, ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸ್ಕೊಳ್ಳುವಂಥ ಸಮಯ ಇದಾಗಿದೆ. ಪರಿಹಾರ ಏನಾದರೂ ಮಾಡ್ಬೋದಾ ಅಂದರೆ, ಪ್ರತಿ ಬುಧವಾರ ಅಥವಾ ಶುಕ್ರವಾರ ಸಂಜೆ ದೇವರ ಮನೆಯಲ್ಲಿ ಒಂದು ಸಣ್ಣ ಪಾತ್ರೆಯಲ್ಲಿ ಕರ್ಪೂರವನ್ನು ಹಚ್ಚಿ ಅದಕ್ಕೆ 2 ಹಸಿರಾಗಿರುವಂಥ ಏಲಕ್ಕಿಯನ್ನು ಹಾಕಿ ಧೂಪವನ್ನು ನೀಡ್ಬೋದು. ಇದರಿಂದ ನಿಮ್ಮ ಮನೆಯಲ್ಲಿರುವಂಥ ವಾಸ್ತು ದೋಷಗಳೇನಾದರೂ ಇದ್ದರೆ ಹೋಗುತ್ತೆ. ಅದರ ಜೊತೆಲಿ ಫೈನಾನ್ಷಿಯಲಿ ಯಾವುದೆಲ್ಲ ನಿಮಗೆ ತೊಂದರೆಗಳು ಕಾಡ್ತಾ ಇದೆ ಅಲ್ವಾ, ಅದೆಲ್ಲ ನಿವಾರಣೆಯಾಗಿ ಮನೆ ದೇವರ ಕೃಪೆ ಜೊತೆ ಸಕಲ ಐಶ್ವರ್ಯನೂ ಕೂಡ ಆಕರ್ಷಣೆ ಮಾಡುವಂಥ ಶಕ್ತಿ ನಿಮ್ಮನೆಗೆ ಬರುತ್ತೆ. ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳೆಲ್ಲ ಹೋಗಿ ಯಶಸ್ಸು ನಿಮಗೆ ಸಿಗಬೇಕು ಅನ್ನೋದಾದರೆ ನೀವು ಕೆಲವೊಂದು ಪರಿಹಾರಗಳನ್ನು ಮಾಡ್ಬೋದು. ಅದರ ಜೊತೆಲಿ ಕಸ್ಟಮೈಸ್ ಆಗಿರುವಂಥ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳಿಗೆಲ್ಲ ಮುಕ್ತಿಯನ್ನು ನೀವು ಪಡಿಬೋದಾಗಿದೆ. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥದ್ದು ತುಳಸಿ ದೇವಿ ಆಶೀರ್ವಾದ ಆಗಿದೆ. ನಿಮ್ಮ ಮನೆಯಲ್ಲಿ ನೆಮ್ಮದಿ ಮತ್ತು ಒಂದು
ಪಾಸಿಟಿವ್ ಆಗಿರುವಂಥ ಎನರ್ಜಿ ಅನ್ನೋದು ತುಂಬಿ ತುಳುಕುತ್ತೆ ಅನ್ನೋ ಒಂದು ಅರ್ಥ ಇಲ್ಲಿ ನೋಡ್ಬೋದು. ತುಳಸಿ ಮಾತೆ ನೆಗೆಟಿವ್ ಎನರ್ಜಿನ ದೂರ ಮಾಡ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅದರ ಜೊತೆಲಿ ಸುಖ, ಸಮೃದ್ಧಿ, ಆರೋಗ್ಯವನ್ನು ನೀಡುವಂತಹ ಶಕ್ತಿ ಇವರಲ್ಲಿ ಇದೆ. ನಿಮ್ಮ ಮನೇಲಿರುವಂತಹ ಒಂದು ಮಾನಸಿಕ ಅಶಾಂತಿ ಆಗಿರ್ಬೋದು, ಸಣ್ಣ ಪುಟ್ಟ ಜಗಳ ಅಥವಾ ಮನೇಲಿ ಏನಾದರೂ ಒಂದು ಸಣ್ಣ ಪುಟ್ಟ ದಾಂಪತ್ಯ ಕಲಹ ಇದ್ದರೆ ಸಂಪೂರ್ಣವಾಗಿ ದೂರ ಆಗುತ್ತೆ. ದೀರ್ಘಕಾಲದಿಂದ ಕಾಡ್ತಾ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿದ್ದಂಥ ಒಂದು ಅಡೆತಡೆಗಳೇನಿದೆ ಅದೆಲ್ಲ ದೂರ ಆಗಿ ಮನೆಯಲ್ಲಿ ಒಂದು ಶುಭವಾಗುವಂಥ ಸೂಚನೆ ಇಲ್ಲಿ ತುಳಸಿ ದೇವಿಯವರು ಕೊಡ್ತಾ ಇರುವಂಥದ್ದು. ನಿಮ್ಮ ಮನೆಯಲ್ಲಿ ತುಳಸಿಯ ಕಟ್ಟೆ ಇಲ್ಲ ಅನ್ನೋದಾದರೆ ಅವರ ಒಂದು ತುಳಸಿಯ ಗಿಡವನ್ನು ನೀವು ಖಂಡಿತವಾಗ್ಲೂ ಈಗಲೇ ತಂದು ಅದಕ್ಕೆ ಪೂಜೆಯನ್ನು ಮಾಡಬಹುದು. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ತುಳಸಿ ಮಾತೆಗೆ 3 ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಈ ಒಂದು ನಿಮ್ಮ ಮನೇಲಿರುವಂತಹ ಒಂದು ಕಷ್ಟಗಳೇನಿದೆ, ದಾರಿದ್ರ್ಯ ಏನಿದೆ, ರೋಗದ ಸಮಸ್ಯೆಗಳೇನಿದೆ ಎಲ್ಲದನ್ನು ನಿವಾರಣೆ ಮಾಡಿ ಸುಖ ಸಂಪತ್ತನ್ನು ಇದು ಅಟ್ರಾಕ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 6ನೆಯ ಮತ್ತು ಕೊನೆಯ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಒಂದು ಮನೆ ದೇವರ ಆಶೀರ್ವಾದ ಏನಿದೆ ಅಂದರೆ ನಿಮ್ಮ ಜೀವನದಲ್ಲಿ ಸತ್ಯ, ನ್ಯಾಯ ಮತ್ತು ಒಂದು ಒಳ್ಳೆಯ ಯಶಸ್ಸು ಅನ್ನೋದು ಬರ್ತಾ ಇದೆ. ಯಾಕೆ ಅಂದರೆ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ರಾಮ್ ಅವರ ಒಂದು ಕಾರ್ಡ್ ಆಗಿದೆ. ಅಂದರೆ ಶ್ರೀರಾಮನು ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಪುರುಷೋತ್ತಮವಾಗಿ ಯಾವ ರೀತಿ ಒಂದು ಜಯ ಸಾಧಿಸಿದ್ದಾರಲ್ವ, ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಒಂದು ಒಳ್ಳೆಯ ಪಾಸಿಟಿವ್ ಚೇಂಜಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಕಷ್ಟಗಳಿತ್ತಲ್ವ, ಕೋರ್ಟು ಕಚೇರಿ ವ್ಯವಹಾರಗಳಾಗಿರ್ಬೋದು ಅಥವಾ ಲಿಟಿಗೇಷನ್ಸ್ ಇದಿರ್ಬೋದು, ಪ್ರಾಪರ್ಟಿ ವಿಷಯಗಳಲ್ಲಿ ನಿಮಗೆ ಅನುಕೂಲಕರವಾಗಿರೋ ರೀತಿ ಇದು ಬಗೆಹರಿತಾ ಹೋಗುತ್ತೆ. ಹಾಗೆ ಸೊಸೈಟಿನಲ್ಲಿ ನಿಮ್ಮ ಒಂದು ಪ್ರತಿಷ್ಠೆ ಅನ್ನೋದು, ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಎಲ್ಲರೂ ಕೂಡ ರೆಕಗ್ನೈಸ್ ಮಾಡೋ ರೀತಿ ಆಗುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ತಲೆಬಾಗುವಂಥದ್ದು, ಅರ್ಧಕ್ಕೆ ನಿಂತು ಹೋಗಿದ್ದಂಥ ಶುಭ ಕಾರ್ಯಗಳು ಯಾವುದೇ ಒಂದು ತೊಂದರೆ ಇಲ್ಲದೆ ಯಶಸ್ವಿಯಾಗಿ ನೆರವೇರ್ತಾ ಹೋಗುತ್ತೆ. ಏನಾದರೂ ಪರಿಹಾರ ಮಾಡ್ಬೋದಾ ಅಂತ ನೋಡೋದಾದರೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಶ್ರೀರಾಮನನ್ನು ಮತ್ತು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಓಂ ಶ್ರೀರಾಮಚಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಹೇಳ್ಕೊಬೋದು. 1 ಬಾರಿ ಹನುಮಾನ್ ಚಾಲೀಸನ್ನು ಕೂಡ ನೀವು ಪಠಣೆ ಮಾಡ್ಬೋದು. ಈ ಪರಿಹಾರ ಮಾಡೋದ್ರಿಂದ ನಿಮ್ಮ ಗ್ರಹ ದೋಷಗಳೇನಾದರೂ ಇದ್ದರೆ ನಿವಾರಣೆ ಮಾಡಿಸಿ ಜೀವನದ ಎಲ್ಲ ಒಂದು ವಿಷಯಗಳಲ್ಲೂ ಕೂಡ ಒಳ್ಳೆಯ ವಿಜಯವನ್ನು ತಂದುಕೊಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಈ ಒಂದು ರೀಡಿಂಗ್ ನಿಮಗೆಲ್ಲ ರಿಸನೇಟ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾವ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ, ಏನು ಅದರಲ್ಲಿ ಬಂದಿರುವಂಥ ಸಂದೇಶ ಅನ್ನೋದನ್ನು ಖಂಡಿತ ಟೈಪ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಪರ್ಸ್ನಲ್ ಗೈಡೆನ್ಸ್ ಬೇಕಾಗಿದೆ ಅನ್ನೋದಾದರೆ ಟ್ಯಾರೋ ಗೈಡೆನ್ಸ್ ಆಗಿರ್ಬೋದು ಅಥವಾ ಆಕಾಶಿಕ್ ರೇಖರ್ಸ್ ರೀಡಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅಂತಲೇ ಇರುವಂಥದ್ದು. ಈ ಒಂದು ಮಾರ್ಗದರ್ಶನ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈ ಒಂದು ವಿಡಿಯೋ ನಿಮಗೆ ಮಾಹಿತಿ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆ, ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಕೂಡ ಮಿಸ್ಟಿಕ್ ಎರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಧನ್ಯವಾದಗಳು. ಶುಭ ದಿನ.